10 gifts for a 10th birthday. Hey guys, welcome back to my YouTube channel. Adiptu 10ನೇ ವರ್ಷದ ಬರ್ಡೇ. ಪ್ರತಿ ವರ್ಷ ಅವ್ನ ಬರ್ಡೇನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಈ ವರ್ಷ 10ನೇ ವರ್ಷ ಆಗಿದ್ದರಿಂದ ಇನ್ನೂ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ರಿಟರ್ನ್ ಗಿಫ್ಟ್ಸ್ ತೊಗೊಳ್ಳೋಣ ಅಂತ ಹೊರಟ್ವಿ. ಸೊ ರಿಟರ್ನ್ ಗಿಫ್ಟ್ಸಲ್ಲಿ ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಗರ್ಲ್ಸ್ಗೆ ಸಪ್ರೇಟ್ ಬಾಯ್ಸ್ಗೆ ಸಪ್ರೇಟ್ ತೊಗೊಳ್ಳೋಣ ಅಂತ. ಯಾಕಂದರೆ ಕಾಮನಾಗಿ ಅಂದರೆ ಸ್ಟೇಷ್ನರಿ ತೊಗೊಳ್ಬೇಕು. ಹೋಲ್ಸೇಲ್ ಅಥವಾ ಟಾಯ್ ಶಾಪಿಗೆ ಹೋದರೆ ನಮಗೆ ತುಂಬ ಆಪ್ಷನ್ಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ನಾನು ಅದಕ್ಕೆ ಹೊರಟಿದ್ದೀವಿ ತೊಗೊಳೋದಕ್ಕೆ. ಸೊ ಬನ್ನಿ ನೋಡೋಣ ಅಲ್ಲಿ ನಮ್ಗೆ ಯಾವ ಥರ ಆಪ್ಷನ್ಸ್ ಸಿಗುತ್ತೆ. ಸೊ ಫೈನಲಿ ನಾವೇನು ತೊಗೊಂಡ್ವಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಟಾಯ್ ಸ್ಟೋರ್ ರೀಚ್ ಆಗಿದ್ದೀವಿ. ಸೊ ನಮಗೆ ತುಂಬ ಆಪ್ಷನ್ಸ್ ತೋರಿಸ್ತಿದ್ದಾರೆ. ಸೊ ಬಜೆಟ್ ಫ್ರೆಂಡ್ಲಿಯಲ್ಲಿ ಮತ್ತು ಯುನೀಕ್ ಆಪ್ಷನ್ಸ್ ಯಾವುದಾದ್ರೂ ಇದೆಯಾ ಅಂತ ಅಂದ್ಬಿಟ್ಟು ಕೇಳ್ತಿದ್ರೆ ಅದು ಯುನೀಕ್ ಆಪ್ಷನ್ಸ್ ಎಲ್ಲ ಕೊಡ್ತಿದ್ದಾರೆ. ಯುನೀಕ್ ಕಲೆಕ್ಷನ್ಸಲ್ಲಿ ಆ್ಯಕ್ಚುಲಿ ಎಲ್ಲ ಏಜ್ ಗ್ರೂಪ್ ಅವರು ಅದಕ್ಕೆ ಬರ್ಡೇಗೆ ಬರ್ತಿರೋದ್ರಿಂದ ಸೊ ಹಾಗಾಗಿ ಎಲ್ಲ ಮಕ್ಕಳಿಗೂ ಯೂಸ್ ಆಗೋ ಥರ ತೊಗೊಳ್ಬೇಕು. ಇಲ್ಲಿ ತುಂಬ ವೆರೈಟೀಸ್ ಮತ್ತು ಆಪ್ಷನ್ಸ್ ಇದೆ. ಗೇಮ್ಸ್ ಬೇಕಂದ್ರೂ ಅದು ಕೂಡ ನಿಮಗೆ ಸ್ಟಾರ್ಟಿಂಗ್ ಫ್ರಮ್ 60 rupees ಅನಿಸುತ್ತೆ. ಸೊ ಗೇಮ್ಸಲ್ಲೂ ಯುನೀಕ್ ಇದೆ, ಸ್ಟೇಷ್ನರಿ ಐಟಮ್ಸ್ ಇದೆ. ಸೊ ನಿಮ್ಗೇನಾದರೂ ರಿಟರ್ನ್ ಕೊಡೋದಕ್ಕೆ ಬರ್ಡೇ ರಿಲೇಟೆಡ್ ಥೀಮ್ ಬ್ಯಾಗ್ಸ್ ಬೇಕಿದ್ರೆ ಅದು ಕೂಡ ಇಲ್ಲಿ ಸಿಗುತ್ತೆ. ಸೊ ವಿಚ್ ವಿಲ್ ಕಾಸ್ಟ್ ಯು ಸಮ್ವೇರ್ ಅರೌಂಡ್ 20 rupees ನಾನು ಇದಕ್ಕೆ ಪೇ ಮಾಡಿದ್ದು. ಸೊ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು, ಅಷ್ಟೊಂದು ಏನು ಕಾಸ್ಟ್ ಆಗೋಲ್ಲ. ಸೊ ರಿಟರ್ನ್ ಗಿಫ್ಟ್ಸ್ ಎಲ್ಲ ಆಲ್ಮೋಸ್ಟ್ ತೊಗೊಂಡಾಯಿತು. ಸೊ ಈಗ ನಾನು ಅದೀಪ್ ಬರ್ಡೇಗೆ ಅಂತ ಅಂದ್ಬಿಟ್ಟು ಜಸ್ಟ್ ಟೋಟಲ್ 10 ಗಿಫ್ಟ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಒಂದು 8 ಗಿಫ್ಟ್ಸ್ ಈಗ ಪರ್ಚೇಸ್ ಮಾಡ್ತೀನಿ. ಯಾಕಂದರೆ ಆಲ್ರೆಡಿ 2 ಸ್ಪೆಷಲ್ ಗಿಫ್ಟ್ಸ್ ಅವನಿಗೆ ಆಲ್ರೆಡಿ ಆರ್ಡರ್ ಆಗಿದೆ. ಸೊ ಮೇ ಬಿ ಆನ್ ಬರ್ಡೇ ಡೇಟ್ಗೆ ಅದು ಬರುತ್ತೆ. ಅದಕ್ಕೆ 12 o'clock ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಸೊ ಅದಕ್ಕೆ ಅವನಿಗೆ 8 ಗಿಫ್ಟ್ಸ್ ನಾನೇನು ಪರ್ಚೇಸ್ ಮಾಡ್ಕೊಂಬಂದಿದ್ದೆ ಅದೆಲ್ಲ ಈಗ ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ. ಚಿಕ್ಕ ಮಕ್ಕಳಿದ್ದಾಗ ತುಂಬ ವೆರಿ ರೇರ್ ಬರ್ಡೇ ಸೆಲೆಬ್ರೇಷನ್ಸ್ ನಡೀತಾಯಿತ್ತು. ಅದು ನಡೆದ್ರೆ ಒಂದು ಕೇಕ್ ಕಟ್ ಮಾಡಿಸಿ ಅದರಲ್ಲಿ ಚಿಪ್ಸು ಮತ್ತು ಕೇಕ್ ಮಾತ್ರ ಇಟ್ಟು ಕೊಡ್ತಿದ್ರು. ಅದನ್ನೆಲ್ಲ ನೋಡೋದಕ್ಕೆ ಮತ್ತು ಸೆಲೆಬ್ರೇಷನ್ಸ್ ಎಲ್ಲ ಎಂಜಾಯ್ ಮಾಡೋದಕ್ಕಂತ ಹೋಗ್ತಿದ್ವಿ. ಬಟ್ ಇವಾಗೆಲ್ಲ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಬರ್ಡೇ ರಿಟರ್ನ್ ಗಿಫ್ಟ್ಸ್ ಕೂಡ ತುಂಬ ಕಾಸ್ಟ್ಲಿ ರಿಟರ್ನ್ ಗಿಫ್ಟ್ಸೇ ಕೊಡಬೇಕು. ಅದರಲ್ಲಿ ಅದೇ ಒಂದು ಸಿಕ್ಕಾಪಟ್ಟೆ ಚೂಸಿ ಅವನಿಗೆ ಇದೇ ಗಿಫ್ಟ್ ಕೊಡಬೇಕು, ನನ್ನ ಫ್ರೆಂಡಿಗೆ ಈ ಥರ ಇಷ್ಟ ಆಗುತ್ತೆ ಆ ಥರ ಇಷ್ಟ ಆಗುತ್ತೆ ಅಂತ ಸೆಲೆಕ್ಟ್ ಮಾಡಿ ತೊಗೊಳ್ತಾನೆ. ಇನ್ನು ಯೂನಿಕ್ ತೊಗೊಂಡಿರೋ ಸ್ಮಾಲ್ 8 ಗಿಫ್ಟ್ ಬಂದುಬಿಟ್ಟು ಇವನು ರೆಗ್ಯುಲರಾಗಿ ನನ್ನ ಹತ್ರ ಏನೇನು ಕೇಳ್ತಿದ್ದ ಅದನ್ನೆಲ್ಲ ನನ್ನ ಮೈಂಡಲ್ಲಿ ಇಟ್ಕೊಂಡು ಅದನ್ನು ಅವನಿಗೆ ಈಗ ಗಿಫ್ಟಾಗಿ ಕೊಡ್ತಿದ್ದೀನಿ. ಈಗ 12 o'clock ಆಗಿದೆ. ಸೊ ಪ್ಯಾಕಿಂಗ್ ಎಲ್ಲ ಆಲ್ಮೋಸ್ಟ್ ಮುಗಿದಿದೆ. ಸೊ ನಾನೀಗ ಅವ್ನ ಕಾರೆಲ್ಲ ಇಟ್ಬಿಟ್ಟು ಈ ರೀತಿ ಕೇಕ್ ಬಂದಿದೆ. ಸೊ ಈ ರೀತಿ ನಾನು ಡೆಕೋರೇಟ್ ಮಾಡಿ ಇಟ್ಟಿದ್ದೀನಿ. ಸೊ ಗಿಫ್ಟ್ ಪ್ಯಾಕ್ಸ್ ಎಲ್ಲ ಆಯಿತು, ಟೇಬಲ್ ಕೂಡ ರೆಡಿಯಾಗಿದೆ. ಸೊ 12 o'clock ಕೂಡ ಆಯಿತು. ಸೊ ಒಂದೆರಡು ಬಲೂನ್ಸ್ ಊದ್ಬಿಟ್ಟು ಸೊ ಅದೀಪ್ನ ಎಬ್ಬರಿಸ್ಕೊಂಡು ಕೇಕ್ ಕಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬನ್ನಿ ಅವ್ನು ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾನೆ. ಓಪನ್ ಯುವರ್ ಐಸ್, ಓಪನ್ ಯುವರ್ ಐಸ್. ಹೆಂಗಿಡು ಅಲ್ಲ 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 ಇದು ಫಸ್ಟ್ ಕೇಕ್ ಕಟ್ ಮಾಡಿ ಅಂತ ಈಗ ಓಪನ್ ಮಾಡ್ಕೊಡ್ತೀನಿ. ಆಯ್ತಾ ಅಪ್ಪು ಫಸ್ಟ್ ಗಿಫ್ಟು? ಅದನ್ನು ಓಪನ್ ಮಾಡು. ಓಪನ್ ಮಾಡು.
ಹೆಂಗಿದೆ? ಸೂಪರ್ ಆಗಿದೆ. ಇಷ್ಟ ಆಯ್ತಾ? ಮಿಕ್ಕಿದೆಲ್ಲ ಬೆಳಿಗ್ಗೆ ನೋಡ್ತೀಯಾ? ಯಾವ್ದು ಬೇಕೋ ಎತ್ಕೊಂಡು ನೋಡು. ಯಾವ್ದು ಚೆನ್ನಾಗಿದೆ ತತ್ಕೊಳ್ಳು. ಗೆಸ್ ಮಾಡು ಹೋಗ್ಲಿ. ದೊಡ್ಡದೊಂದು ಚಿಕ್ಕದೊಂದು. ಎಷ್ಟಾಯ್ತಾ? ಓಪನ್ ಮಾಡು. ಇದತ್ಕೋ. ಇದು ಮಾಡು, ಅದು ಬೇಡ, ಇದು ಮಾಡು. ಮಿಕ್ಕಿದೆಲ್ಲ ಬೆಳಿಗ್ಗೆ ಮಾಡಾಯ್ತಾ? ಗೆಸ್ ಮಾಡ್ತೀಯಾ? ಇರು ಗೆಸ್ ಮಾಡ್ತೀಯಾ? ಮಿನಿ ಪಿಯಾನೋ. ಮಿನಿ ಪಿಯಾನೋ. ನಿಂಗದು ಗೊತ್ತಿಲ್ಲ, ಅದಕ್ಕೆ ತಗೋ. ನಿಮ್ಮ ಡ್ಯಾಡಿನೂ ಅದೇ ಕೊಡ್ಬೇಕಂತ ತೋರಿಸ್ತು ನನಗೆ. ನಮಗೆಲ್ಲ ಅದೆಲ್ಲ ಗಿಫ್ಟ್ ಸಿಕ್ಬಿಟ್ರೆ ಏನೋ ಸಿಕ್ದಂಗೆ. ಗೇಮ್ದದು. 99 ಗೇಮ್ಸ್ ಇರುತ್ತೆ. ಮ್ಯಾಜಿಕ್ ರಿಂಗ್. ಬೆಳಿಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ ಮಧ್ಯಾಹ್ನ ಅಷ್ಟರಲ್ಲಿ ಆಸ್ಕ್ ಈವೆಂಟ್ ಅವರು ಬ್ಯಾಂಗ್ಳೂರಲ್ಲಿ ಲೊಕೇಟ್ ಆಗಿದ್ದಾರೆ. ಇವರು ಡೆಕೋರೇಷನ್ ಇವ್ರ ಹತ್ರ ನಾವು ಮಾತಾಡಿದ್ವಿ. ಸೊ ಕ್ರಿಕೆಟ್ ಟೀಮ್ ಅಂತ ಹೇಳಿದ್ವಿ. ಸೊ ಅವರು ಡೆಕೋರೇಷನ್ ಮಾಡ್ತಿದ್ದಾಗೇ ನಾವು ಕಿಡ್ಸ್ ಆ್ಯಕ್ಟಿವಿಟಿಗೆ ಅಂತ ಅಂದ್ಬಿಟ್ಟು ಕಿಡ್ಸದು ಸ್ವಲ್ಪ ಗೇಮ್ಸ್ ಎಲ್ಲ ನಾವು ನೆಟ್ಟಲ್ಲಿ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಅದಕ್ಕೆ ನಾವೀಗ ಗೇಮ್ಸಿಗೆ ರೆಡಿ ಮಾಡ್ಕೊಳ್ತಿದ್ದೀವಿ. ಪ್ಲಸ್ ಇವರು ಡೆಕೋರೇಷನ್ನ ಮಾಡ್ಕೊಳ್ತಿದ್ದಾರೆ. ಇವರು 1 o'clock ಬಂದು ಸೊ ಎಲ್ಲ ಕಂಪ್ಲೀಟ್ ಸೆಟಪ್ ಡೆಕೋರೇಷನ್ಸ್ನ ಇವರು ಮಾಡಿಕೊಟ್ರು. ಸೊ ಇನ್ ದ ಮೀನ್ ವೈಲ್ ನಾವು ಕಿಡ್ಸಿಗೆ ಏನೇನು ಗೇಮ್ಸ್ ಬೇಕೋ ಅದ್ರ ಪ್ರಕಾರ ನಾವೆಲ್ಲ ಆ್ಯಕ್ಟಿವಿಟೀಸ್ನ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ. ಆಸ್ಕ್ ಈವೆಂಟ್ ಅವ್ರು ಇರೋದು ಬಂದುಬಿಟ್ಟು ಪನ್ನತ್ತೂರಲ್ಲಿ ಲೊಕೇಟ್ ಆಗಿದ್ದಾರೆ, ಬ್ಯಾಂಗ್ಳೂರಲ್ಲಿ. ಇವರ ಪ್ಯಾಕೇಜ್ ಎಲ್ಲ ಬರೀ ಜಸ್ಟ್ 3000 ಸ್ಟಾರ್ಟ್ ಆಗುತ್ತೆ ಬೇಸಿಕ್ ಪ್ಯಾಕೇಜು. ಇವರ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನಾವು ಕೇಳಿದ್ದು ಕ್ರಿಕೆಟ್ ಟೀಮು ನೋಡಿ ಎಷ್ಟು ಸೂಪರಾಗಿ ಮಾಡಿಕೊಟ್ಟಿದ್ದಾರೆ. ಪ್ರತಿ ವರ್ಷ ಅದೀಪ್ತು ಒಂದೊಂದು ಟೀಮ್ ಇಟ್ಕೊಂಡು ಮಾಡ್ತೀವಿ. ಈ ವರ್ಷದ ಥೀಮ್ ಬಂದ್ಬಿಟ್ಟು ಕ್ರಿಕೆಟ್ ಥೀಮು. ಆಸ್ಕ್ ಈವೆಂಟ್ ಅವರು ನಾವು ಕೇಳ್ದಂಗೆ ನಮಗೆ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ಯಾವ್ದಾದ್ರು ಬರ್ಡೇ ಅಥವಾ ಈವೆಂಟ್ಸ್ ಇದ್ದರೆ ಆಸ್ಕ್ ಈವೆಂಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ. ಸೊ ಎಲ್ಲರೂ ಬಂದಿದ್ದಾರೆ. ಸೊ ಈಗ ಫಸ್ಟ್ ಗೇಮ್ ಇದೆ, ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ.
ಮತ್ತು ಕಪ್ ಕೇಕ್ ಡೆಲಿವರಿ ಬಂತು. ಸೊ ಇವ್ರು ಬಂದುಬಿಟ್ಟು ಕಸ್ಟಮೈಸ್ ಡಿಸೈನರ್ ಕೇಕ್ ಅಂತ. ಇವ್ರದ್ದು ಪನತೂರು ಮತ್ತು ಮಾರತೇಳಿಯಲ್ಲಿ 2 ಕೇಕ್ ಶಾಪ್ ಇದೆ. ಕೇಕ್ ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿದೆ. ಸೊ ಲಾಸ್ಟ್ ಒಂದು 5 ಇಯರ್ಸಿಂದ ನಾವು ಇವರಲ್ಲೇ ಆರ್ಡ್ರ್ ಮಾಡ್ತಾಯಿದ್ವಿ. ಯಾಕಂದರೆ ಇವರು ಕೇಕ್ ಬಂದುಬಿಟ್ಟು ಟೇಸ್ಟ್ ತುಂಬ ಚೆನ್ನಾಗಿದೆ. ಸೊ ನಾವು ಪ್ರತಿ ವರ್ಷ ನಾವು ಕೇಕ್ ಆರ್ಡ್ರ್ ಮಾಡಿದಾಗೂ ಎಲ್ಲರೂ ಹೇಳೋದು ಒಂದೇ, ಕೇಕ್ ತುಂಬ ಚೆನ್ನಾಗಿತ್ತು, ತಿನ್ನೋಕ್ಕಷ್ಟೇ ಅಲ್ಲದೆ ನೋಡೋಕ್ಕೆ ಕೂಡ ಅಷ್ಟೇ ಅದ್ಭುತವಾಗಿತ್ತು ಅಂತ ಹೇಳ್ತಾರೆ. ನಾವು ಫಸ್ಟ್ ಇವರಲ್ಲಿ ಆರ್ಡ್ರ್ ಮಾಡಿದ್ದು ಬಂದುಬಿಟ್ಟು ಸ್ಪೈಡರ್ ಮ್ಯಾನ್ ಥೀಮು. ಅದು 5th ಇಯರ್ ಬರ್ಡೇಗೆ ಆರ್ಡ್ರ್ ಮಾಡಿದ್ವಿ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಆ್ಯಕ್ಚುಲಿ ನಾನು ಇಮೇಜಸ್ನ ಗೂಗಲಲ್ಲಿ ಡೌನ್ಲೋಡ್ ಮಾಡಿ ಇವರಿಗೆ ಶೇರ್ ಮಾಡಿದ್ದೆ. ಅದಕ್ಕಿಂತ ಅದ್ಭುತವಾಗಿಯೇ ಮಾಡಿಕೊಟ್ಟಿದ್ರು. ಅದಾದಮೇಲೆ ಅದೀಪ್ತು ನೆಕ್ಸ್ಟ್ ಇಯರ್ದು ಅವೆಂಜರ್ಸ್ ಬರ್ಡೇಗೆ ನಾವು ಇವರಲ್ಲೇ ಕೇಕ್ ಆರ್ಡ್ರ್ ಮಾಡಿದ್ವಿ. ಹಾಗೆ ಸ್ಪೇಸ್ ಥೀಮ್ ಮತ್ತು ಫುಟ್ಬಾಲ್ ಥೀಮ್, ಈ ವರ್ಷ ಕ್ರಿಕೆಟ್ ಥೀಮ್ ಬೇಸ್ ಮೇಲೆ ನಾನು ಗೂಗಲಲ್ಲಿ ಡೌನ್ಲೋಡ್ ಮಾಡಿ ಇವ್ರಿಗೆ ಇಮೇಜಸ್ ಕಳಿಸಿದ್ದೆ. ಸೊ ಕೇಕ್ ನೋಡಿ ತುಂಬ ಅದ್ಭುತವಾಗಿಯೇ ಮಾಡಿಕೊಟ್ಟಿದ್ದಾರೆ. ಕೇಕ್ ಮತ್ತು ಕಪ್ ಕೇಕ್ ಎರಡೂ ಅಷ್ಟೇ ನಾನೇ ಸೆಲೆಕ್ಟ್ ಮಾಡಿದ್ದಿದ್ದು. ನಾವು ಸೆಲೆಕ್ಟ್ ಮಾಡಿ ಇಮೇಜಸ್ ಕಳಿಸಿದ್ವಿ ಗೂಗಲಲ್ಲಿ ನೋಡಿಬಿಟ್ಟು, ಅದ್ರ ಪ್ರಕಾರನೇ ಇವರು ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನಿಮಗೆ ಯಾವುದೇ ಈವೆಂಟ್ಸ್ ಅಥವಾ ಬರ್ಡೇ ಪಾರ್ಟೀಸ್ಗೆ ಕಸ್ಟಮೈಸ್ ಥೀಮ್ ಬೇಕಿದ್ದರೆ ಡೆಫಿನೆಟಾಗಿ ಇವ್ರನ್ನ ಒಂದು ಸತಿ ಕಾಂಟ್ಯಾಕ್ಟ್ ಮಾಡಿ. ಸೆಕೆಂಡ್ ಗೇಮ್ ಬಂದುಬಿಟ್ಟು ಊನೋ ಅದಿ ಬೆಸ್ಟ್ ಅಂತ. ಬರ್ಡೇ ಪಾರ್ಟಿ ಅಂದಮೇಲೆ ಗೇಮ್ಸ್ ಇಲ್ಲ ಅಂದರೆ ಫನ್ ಇರಲ್ಲ, ಎಸ್ಪೆಷಲಿ ಮಕ್ಕಳಿಗೆ. ಹಾಗಾಗಿ ಸೊ ನಾನು ಟೋಟಲ್ 3 ಗೇಮ್ ಪ್ಲ್ಯಾನ್ ಮಾಡಿದ್ದೆ.
ಕೇಕ್ ಕಟಿಂಗ್ ಎಲ್ಲ ಆದಮೇಲೆ ಸೊ ಮಕ್ಕಳಿಗೆ ಫುಡ್ ಕೊಡೋಣ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಮುಂಚೆ ನಾವು ಗ್ರೂಪ್ ಫೋಟೋಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಗರ್ಲ್ಸ್ ಸಪ್ರೇಟು ಮತ್ತು ಬಾಯ್ಸ್ ಸಪ್ರೇಟು ನಾವು ಫೋಟೋ ಸೆಷನ್ಸ್ ಎಲ್ಲ ಮುಗಿಸ್ಕೊಂಡ್ವಿ. ಅದಾದಮೇಲೆ ಫುಡ್ಡಿಗೆ ಅಂತ ಅಂದ್ಬಿಟ್ಟು ವೆಜ್ ಮತ್ತು ನಾನ್ ವೆಜ್ ಎರಡು ಮಾಡಿದ್ವಿ. ಆ್ಯಕ್ಚುಲಿ ಸ್ವಲ್ಪ ಜನ ವೆಜಿಟೇರಿಯನ್ಸ್ ಇದ್ದಿದ್ದರಿಂದ ಸೊ ವೆಜ್ ನಾನ್ ವೆಜ್ ಎರಡೂ ಮಾಡಿದ್ವಿ. ಸೊ ವೆಜ್ ಸಪ್ರೇಟು ನಾನ್ ವೆಜ್ ಸಪ್ರೇಟ್ ಕೌಂಟರ್ಸಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಫುಡ್ ಬಂದುಬಿಟ್ಟು ನಾವು ಕೃತುಂಗ ಅಂತ ಆಂಧ್ರ ರೆಸ್ಟೋರೆಂಟಲ್ಲಿ ಆರ್ಡರ್ ಮಾಡಿದ್ವಿ. ಸೊ ವೆಜ್ ಮತ್ತು ನಾನ್ ವೆಜ್ ಎರಡೂ ಕೂಡ ಅವರೇ ತಂದುಕೊಟ್ರು. ಮತ್ತು ಅವ್ರ ಕಡೆಯವರು ಇಬ್ಬರಿದ್ದು ಸರ್ವ್ ಮಾಡೋದಕ್ಕೆ ಬಟ್ ತುಂಬ ಅಂದರೆ ತುಂಬ ಡಿಲೇ ಆಗ್ತಿತ್ತು. ಮಕ್ಕಳು ಮತ್ತು ಕ್ರೌಡ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸೊ ನಾವೇನು ಮಾಡಿದ್ವಿ, ನಾವೇ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಮಕ್ಕಳಿಗೆ ಫುಡ್ ಲಿಟಲ್ ಸ್ಪೈಸಿ ಅಂದ್ರೂ ಎಲ್ಲರೂ ಎಂಜಾಯ್ ಮಾಡಿದ್ರು. ಸೊ ನಾನು ಮಕ್ಕಳಿಗೆ ಅಂದರೆ ಗರ್ಲ್ಸ್ಗೆ ಸಪ್ರೇಟು ಬಾಯ್ಸ್ಗೆ ಸಪ್ರೇಟ್ ಅಂತ ತೊಗೊಂಡಿದ್ದೆ. ಸೊ ಅದನ್ನು ನಾನು ಗಿಫ್ಟ್ಸ್ ಕೂಡ ಅವರವರಿಗೆ ನಾನು ಡಿಸ್ಟ್ರಿಬ್ಯೂಟ್ ಕೂಡ ಮಾಡಿಬಿಟ್ಟೆ. 1 ಡೇ ಸೆಲೆಬ್ರೇಷನ್ಗೆ ನಾನು ಲಾಸ್ಟ್ 15 ಡೇಸಿಂದ ಕಂಟಿನ್ಯೂಸ್ ಆಗಿ ರೆಸ್ಟ್ ಇಲ್ಲದೆ ಪ್ರತಿಯೊಂದು ಪ್ಲ್ಯಾನ್ ಮಾಡಿ ಆರ್ಗನೈಸ್ ಮಾಡಿ ಎಲ್ಲನೂ ಮಾಡಿದ್ವಿ. ಸೊ ಓವರ್ ಆಲ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಪ್ರತಿಯೊಬ್ಬರು ಬಂದಿದ್ದವರೆಲ್ಲ ಫುಡ್ಡು ಚೆನ್ನಾಗಿತ್ತು ಮತ್ತು ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳಿದ್ರು. ಅದೀಪ್ದು ಬರ್ಡೇ ಗಿಫ್ಟ್ಸ್ ಬಂದುಬಿಟ್ಟು ಒಂದು ಮಾತ್ರ ಅವನ ಬರ್ಡೇ ದಿನ ಬಂತು, ಇನ್ನೊಂದು ಅವನ ಬರ್ಡೇ ದಿನ ಬರಲಿಲ್ಲ. ಸೊ ಹಾಗಾಗಿ ಅವನ ರಿಮೈನಿಂಗ್ ಬರ್ಡೇ ಗಿಫ್ಟ್ಸ್ ಬಂದುಬಿಟ್ಟು ಇದು ಹಾಟ್ ವೀಲ್ಸ್ ಬಂದುಬಿಟ್ಟು ಅವನು ಅವರ ಚಿಕ್ಕಮ್ಮೆಯಿಂದ ಈಸ್ಕೊಂಡಿದ್ದಾನೆ. ನಾವು ಆರ್ಡರ್ ಮಾಡಿದ್ದ ಬಂದುಬಿಟ್ಟು ಅವ್ನ ಬರ್ಡೇ ಆಗಿ ನೆಕ್ಸ್ಟ್ ಡೇ ಡೆಲಿವರಿ ಆಯಿತು. ಸೊ ಇದು ಅದೀಪ್ ಬರ್ಡೇ ವೀಡಿಯೋ ಆಗಿತ್ತು. ಹೋಪ್ ಯು ಗೈಸ್ ಹ್ಯಾವ್ ಎಂಜಾಯ್ಡ್. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಸೊ ಇದೇ ರೀತಿಯಾದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಿದ್ದೀನಿ. ಸಿ ಯು ನೆಕ್ಸ್ಟ್ ವೀಡಿಯೋ.